ನಮಸ್ತೆ. ಅಗಸೆ ಬೀಜಗಳು ಅಂದರೆ ನಮಗೆ ನೆನಪಾಗೋದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಇದು ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸುತ್ತೆ. ಮೆದುಳು ಹಾಗೆ ನರಮಂಡಲದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಥೈರಾಯ್ಡ್, ಚರ್ಮ ಹಾಗೆ ಕೂದಲಿನ ಆರೈಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನೂ ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿರುವಂತಹ ಈ ಅಗಸೆ ಬೀಜಗಳನ್ನು ಬಳಸಿ ಅಗಸೆ ಬೀಜದ ಚಿಕ್ಕಿಗಳನ್ನು ಈ ದಿನ ತಯಾರಿಸೋಣ. ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಬಾಣಲೆ ಬಿಸಿಯಾದ ನಂತರ 1 ಕಪ್ಪಷ್ಟು ಅಗಸೆ ಬೀಜಗಳನ್ನು ಸೇರಿಸಿ ಹದವಾಗಿ ಹುರ್ಕೊಳ್ಳೋಣ. ಅಗಸೆ ಬೀಜವನ್ನು ನಾವು ಸಣ್ಣ ಊರಿನಲ್ಲೇ ಉರಿಬೇಕು. ಅಗಸೆ ಬೀಜ ಉರಿದ ನಂತರ ಈ ರೀತಿ ಕಂದು ಬಣ್ಣಕ್ಕೆ ತಿರುಗಿ ಚಟಪಟ ಅನ್ನಲು ಶುರುವಾದ ನಂತರ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡೋಣ. ನಂತರ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು 3/4 ಕಪ್ಪಷ್ಟು ಬೆಲ್ಲ, 1/4 ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲ ಗಟ್ಟಿ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ. ಚಿಕ್ಕಿಯ ಮಿಶ್ರಣವನ್ನು ಮಗುಚಲು ಒಂದು ಮಣೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಸವರಿ ಎತ್ತಿಟ್ಕೊಳ್ಳೋಣ. ನೋಡಿ, ಬೆಲ್ಲದ ಪಾಕವನ್ನು ನೀರಿಗೆ ಹಾಕಿದಾಗ ಈ ರೀತಿ ಹಗುರವಾಗಿ ತೇಲಬೇಕು, ನೀರಲ್ಲಿ ಕದಡಬಾರ್ದು. ಇದನ್ನು ಕೆಳಗೆ ಹಾಕಿದಾಗ ಕಟ್ಟಂತ ಶಬ್ದ ಬರಬೇಕು, ಹಾಗೆ ಕೈಯಿಂದ ಕತ್ತರಿಸಿದಾಗ ಸುಲಭವಾಗಿ ತುಂಡಾಗಬೇಕು. ಇದು ಬೆಲ್ಲ ಪಾಕದ ಸರಿಯಾದ ಅಳತೆ. ನಂತರ ಮೊದಲೇ ಹುರಿದಿಟ್ಟಂತಹ ಅಗಸೆ ಬೀಜಗಳನ್ನು ಈ ಹಂತದಲ್ಲಿ ಬೆಲ್ಲದ ಪಾಕಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಾದಲ್ಲಿ ನೀವು ಏಲಕ್ಕಿ, ಕಾಫಿ ಪುಡಿ ಅಥವಾ ಇನ್ಯಾವುದೇ ಫ್ಲೇವರ್ನ ಇಲ್ಲಿ ಬಳಸ್ಕೋಬಹುದು. ಮಿಶ್ರಣ ಬಿಸಿ ಇರುವಾಗಲೇ ತುಪ್ಪ ಸವರಿದ ಮಣೆಗೆ ಹಾಕಿ ಒಂದು ಲಟ್ಟಣಿಗೆಯ ಸಹಾಯದಿಂದ ತಡ ಮಾಡದೆ ಲಟ್ಟಿಸ್ಕೋಬೇಕು. ಈ ರೀತಿ ರಫ್ ಎಡ್ಜಸ್ನ ಈ ಹಂತದಲ್ಲೇ ಸರಿ ಮಾಡ್ಕೋಬೇಕು, ಇಲ್ಲ ಅಂದರೆ ಚಿಕ್ಕಿ ಕತ್ತರಿಸುವಾಗ ತುಂಬ ವೇಸ್ಟ್ ಆಗುತ್ತೆ. ಲಟ್ಟಿಸಿದ ನಂತರ ಮಿಶ್ರಣ ಬಿಸಿ ಇರುವಾಗಲೇ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ನಮಗೆ ಬೇಕಾದ ಶೇಪ್ಗೆ ಮಾರ್ಕ್ ಮಾಡಿ ಇಟ್ಕೋಬೇಕು. ನೋಡಿ, ಇದು ಇನ್ನೂ ಬಿಸಿ ಇದೆ. ಸಂಪೂರ್ಣ ತಣ್ಣಗಾದ ಮೇಲೆ ಈ ರೀತಿ ನಾವು ಸುಲಭವಾಗಿ ಕಟ್ ಮಾಡ್ಕೋಬಹುದು. ಈ ರೀತಿ ಆರೋಗ್ಯಕರವಾದಂತಹ ಚಿಕ್ಕಿಗಳನ್ನು ನೀವು ಸಹ ನಿಮ್ಮ ಮನೆ ಮಂದಿಗೆ ಮಾಡಿಕೊಡಿ. ವಂದನೆಗಳು.